ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅನುಕಿರಣ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಚಿಕ್ಕಲ್ಲೂರಿನಲ್ಲಿ ಹೋಗಿ ಸ್ಟೇ ಆಗಿದ್ವಿ ಅಂತ. ಸೊ ಬೆಳಗ್ಗೆನೆ ಟೀ ಕುಡ್ಕೊಂಡು ಹೊಳೆಲೋಗಿ ಸ್ನಾನ ಮಾಡೋಣ ಅಂತ ಹೊರಟಿದ್ವಿ. ಅಷ್ಟರಲ್ಲಿ ದೇವಸ್ಥಾನದ ಪುರೋಹಿತರು ಹೇಳಿದ್ರು ಸ್ವಲ್ಪ ಬಾಗಿಲಿಗೆ ರಂಗೋಲಿ ಬಿಟ್ಬಿಡಿ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಇಲ್ಲಿವರೆಗೂ ನಾನು ಇಷ್ಟಪಟ್ಟು ಮಾಡೋ ಕೆಲಸ ಅಂದರೆ ಅದು ರಂಗೋಲಿ ಬಿಡೋದು. ಅದು ತುಂಬಾ ಇಷ್ಟ, ಮನಸ್ಸಿಗೆ ಖುಷಿ ಕೊಡುತ್ತೆ. ಒಂದೇನೆಂದರೆ ರಂಗೋಲಿ ಥರ ಬಿಡಲ್ಲ, ಅದಕ್ಕೆ ಏನೇನೋ ಡಿಸೈನ್ಸ್ನ ಸೇರಿಸೋದು, ಅದನ್ನ ಇನ್ನೊಂದು ಡಿಸೈನ್ ಮಾಡೋದು, ಈ ಥರ. ಆದರೆ ನನಗೆ ಚಿಕ್ಕಲ್ಲೂರಲ್ಲಿ ಕಲರ್ಸ್ಗಳು ಸಿಗಲಿಲ್ಲ, ಬಣ್ಣಗಳು. ಆದ್ದರಿಂದ ವೈಟ್ ರಂಗೋಲಿನೇ ಬಿಟ್ಟೆ. ಆದಷ್ಟು ಅದರಲ್ಲೇ ಬಿಡೋಣ ಅಂತ. ಮತ್ತು ಟೈಮೂ ಇರಲಿಲ್ಲ, ಅರ್ಧ ಗಂಟೆ ಇತ್ತು ಅಷ್ಟೇ ಟೈಮು. ಯಾಕಂದರೆ ನನ್ನ ಮಗ ಮಲಗಿದ್ದ. ಅವ್ನು ಮಲಗಿ ಎದ್ದೇಳೋ ಅಷ್ಟರಲ್ಲಿ ನನ್ನ ಸ್ನಾನ ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ಅವನು ಎದ್ದುಬಿಟ್ರೆ ನನಗೆ ಸ್ನಾನ ಮಾಡೋಕ್ಕೆ ಬಿಡಲ್ಲ. ಅವನು ಹೊಳೆಗೆ ಬರ್ತೀನಿ ಅಂತಾನೆ. ಹೊಳೆಗೆ ಗೊತ್ತು, ನಿಮಗೆ ಗೊತ್ತು, ಹೊಳೆ ಹತ್ರ ತುಂಬ ಡೇಂಜರ್, ಮಕ್ಕಳನ್ನ ಅವಾಯ್ಡ್ ಮಾಡಬೇಕು ಅಂತ. ಸೊ ಅದಕ್ಕೆ ಕಡಿಮೆ ಟೈಮ್ನಲ್ಲಿ ಚೆನ್ನಾಗಿರೋ ರಂಗೋಲಿ ಬಿಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು. ನೋಡೋಣ ಹೆಂಗೆ ಬರುತ್ತೆ ಅಂತ.
ಬಿಡ್ಬೇಕಾ ಅನೂರೇ ನಿಮ್ಗೊಂದು ಕ್ವಶನ್. ಬಟ್ ಡಿಸೈನ್ ಬೇರೆ ಆಗಿದೆಯಲ್ಲ. ರಂಗೋಲಿ ಬಿಡ್ಬೇಕಂತ ಹೇಳವ್ರ, ಕನ್ಫ್ಯೂಸ್ ಮಾಡ್ಬಿಡಿ ಅಂತ ಹೇಳವ್ರ ಸಿದ್ದಪ್ಪಾಜಿ ಬಂದು. ಅದೇ ಕನ್ಫ್ಯೂಸ್ ಆಗಿ ಚುಕ್ಕಿನೇ ಬೇರೆ ಇಕ್ಕಿ ಡಿಸೈನೇ ಬೇರೆ ಬಿಡಿ ಅಂತ ಹೇಳವ್ರೇನ. ಬಿಡಿ ಬಿಡಿ ಬಿಡಿ, ನೆನ್ಪಿಸ್ಕೊಳ್ಳಿ ನೆನ್ಪಿಸ್ಕೊಳ್ಳಿ ನಿಧಾನಕ್ಕೆ. ಏನ್ ಮಾಡ್ತೀರ ಅದಕ್ಕೆ? ಅದೇ ಫ್ಲವರ್ಗೂ ಇಟ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಬಿಡು ಸಾಕು. ಡಿಸೈನ್ ಮಾಡಕ್ ಹೋಗೋದು. ಫೈನಲ್ ಆಗಿ ರಂಗೋಲಿ ರೆಡಿ ಆಯ್ತು ನೋಡಿ. ಸೊ ನೋಡಿದ್ರಲ್ಲ ರಂಗೋಲಿ ಹೇಗಿತ್ತು. ಮತ್ತು ನಾವು ಸ್ನಾನಕ್ಕೆ ಹೋದ್ವಿ. ಅಲ್ಲಿ ಚಿಕ್ಕಲ್ಲೂರಲ್ಲಿ ಕಾವೇರಿ ನದಿ ಹರಿಯುತ್ತೆ. ಕಾವೇರಿ ನದಿಯಲ್ಲಿ ಇಳಿದು ಸ್ನಾನ ಮಾಡೋಣ ಅಂತ ಹೋದ್ವಿ. ಮೊದಲಿಗಿಂತ ಇವಾಗ ಹೊಳೆ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲೂ ಕೆಲವೊಂದು ಫನ್ ಆಯಿತು. ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನ ಹತ್ರ ಬಂದ್ವಿ. ಹೀಗೆ ನಾನು ರೆಡಿಯಾಗಿದ್ದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಈಗ ದೇವಸ್ಥಾನದೊಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಬನ್ನಿ. ತುಂಬಾ ವಿಶಾಲವಾಗಿದೆ ದೇವಸ್ಥಾನ ಮತ್ತು ತುಂಬ ಶಾಂತಿಯುತವಾಗಿತ್ತು ನಾವು ಹೋಗಿರೋ ಟೈಮಲ್ಲಿ. ಏನೋ ಮತ್ತೆ ಬನ್ನಿ. ಇಲ್ಲಿ ನೋಡಿ, ಗರ್ಭಗುಡಿಯಲ್ಲಿ ಸಿದ್ದಪ್ಪಾಜಿಯ ವಿಗ್ರಹ ಇದೆ. ಇಲ್ಲಿ ನೀವು ಮಂಟೇಸ್ವಾಮಿ, ರಾಚಪ್ಪಾಜಿ, ಸಿದ್ದಪ್ಪಾಜಿ, ದೊಡ್ಡಮ್ಮ ತಾಯಿ, ಚೆನ್ನಜಮ್ಮನ ವಿಗ್ರಹ ನೋಡ್ಬೋದು. ಪಕ್ಕದಲ್ಲಿ ವಿಶ್ವಕರ್ಮರ ವಿಗ್ರಹ ಇದೆ. ಈ ರೀತಿ ದೇವರ ದರ್ಶನ ಮಾಡಿ ಹೊರಗೆ ಬಂದ್ವಿ. ಪ್ರಸಾದ ಕೊಡ್ತಾಯಿದ್ರು, ರಸಾಯನ ತಿಂದ್ವಿ. ನಾವು ದರ್ಶನ ಆಯಿತು. ಇವತ್ತು ಭಾನುವಾರ ದರ್ಶನ ಮಾಡಿದ್ವಿ. ಸಿದ್ದಪ್ಪಾಜಿ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಕೂಡ ನನ್ನ ಜೊತೆನೇ ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಊಟ ರೆಡಿ ಇದೆ, ನಾವು ಊಟ ಮಾಡಬೇಕು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸಿದ್ದಪ್ಪಾಜಿ ಕೃಪೆ ನಮ್ಮ ಮೇಲೆ, ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಊಟಕ್ಕೆ ಹೋಗೋಣ ಬನ್ನಿ. ಅಷ್ಟರಲ್ಲಿ ನನ್ನ ಮಗ ಅವ್ರ ಅಪ್ಪ ಹತ್ರ ರೆಡಿ ಮಾಡಿಸ್ಕೊಂಡು ಬಂದ. ಸ್ಮೈಲ್, ಕ್ಯಾಮ್ರಾ ನೋಡು, ಕೈ ಬಿಡು. ನಾವು ಈ ರೀತಿ ದೇವಸ್ಥಾನನ ನೋಡ್ಕೊಂಬರೋ ಅಷ್ಟರಲ್ಲಿ ಇಲ್ಲಿ ಮೇಲ್ ಗ್ಯಾಂಗ್ ಸೇರಿಕೊಂಡು ಗೇಮ್ ಆಡ್ತಿದ್ದಾರೆ. ಏನೋ ರಾಷ್ಟ್ರೀಯ ಕ್ರೀಡೆ ಅಂತ ಅಂದ್ಕೊಂಬೇಡಿ, ನಿಮಗೆ ಗೊತ್ತಿರೋ ಗೇಮೇ. ಕಮೆಂಟ್ ಮಾಡಿ ಅದು ಯಾವ ಗೇಮ್ ಅಂತ, ನೋಡೋಣ ಎಷ್ಟು ಕರೆಕ್ಟಾಗಿ ಹೇಳ್ತೀರಾ ಅಂತ. ಸರಿ ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಚೆನ್ನಾಗಿತ್ತು. ಸಾಂಬಾರು ಸ್ವಲ್ಪ ಹಾಗೆ ಹಿಂಗೆ ಆಗಿತ್ತು, ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ವಿ. ಚೆನ್ನಾಗಿತ್ತು. ಅಂತೂ ಇಂತೂ ಚಿಕ್ಕಲ್ಲೂರಿಗೆ ಬಾಯ್ ಮಾಡೋ ಟೈಮ್ ಬಂದೇ ಬಿಡ್ತು. ಬಾಯ್ ಮಾಡಿದ್ವಿ. ಕೆಲವರು ಹಳೆ ಮಠ ನೋಡಿಲ್ಲ ಅಂತ ಹೇಳಿದ್ರು, ಇಳಿದ್ವಿ. ಅಲ್ಲೂ ಚೆನ್ನಾಗಿತ್ತು. ಹಳೆ ಮಠ ಇದೇನೆ ಚಿಕ್ಕಲ್ಲೂರಿನಲ್ಲಿ, ಮೊದಲು ಇದ್ದಿದ್ದ ದೇವಸ್ಥಾನ.
ಸಂಜೆ ಟೈಮ್ ರಶ್ ಇದ್ದಿದ್ದರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ನೋಡಿದ್ವಿ, ಕೈ ಮುಗಿದ್ವಿ. ಇದಿಷ್ಟು ಕೂಡ ಚಿಕ್ಕಲೂರು ಕ್ಷೇತ್ರದ ಸಿದ್ದಪ್ಪಾಜಿ ದೇವಾಲಯದ ಬಗ್ಗೆ ಒಂದು ಕಿರು ಪರಿಚಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.